ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವೊಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಒಂದು ದಿನ ನಿಮ್ಮ ಬಾಸ್ ಬಂದು, ನೋಡಿ ನಮ್ಮ ಕಂಪನಿ ಈಗ ಪೂರ್ತಿ ಬದಲಾಗ್ತಿದೆ, ನಮಗೆ ಹೊಸ ಟೆಕ್ನಾಲಜಿ ಇಷ್ಟ ಇಲ್ಲ ಅಂದರೆ ಅಥವಾ ಈ ವೇಗಕ್ಕೆ ಹೊಂದ್ಕೊಳ್ಳೋಕೆ ಆಗಲ್ಲ ಅಂದರೆ ದಯವಿಟ್ಟು ನೀವಾಗಿ ಕೆಲಸ ಬಿಟ್ಟು ಹೋಗಿ, ನಾವು ನಿಮಗೆ ಒಂದಿಷ್ಟು ಹಣವನ್ನು ಕೊಟ್ಟು ಕಳಿಸ್ತೀವಿ ಅಂದರೆ ಹೇಗಿರುತ್ತೆ? ಕೇಳೋಕ್ಕೆ ಸ್ವಲ್ಪ ವಿಚಿತ್ರ ಅನ್ಸಿದ್ರು. ಇದೀಗ ವಿಶ್ವದ ಅತಿ ದೊಡ್ಡ ಟೆಕ್ ಕಂಪನಿ ಗೂಗಲ್ನಲ್ಲಿ ನಡೀತಾ ಇರೋ ಅಸಲಿ ಕಥೆ. ಎಐ ಬರಲ್ಲ ಅಂದ್ರೆ ನೀವಾಗಿ ಕಂಪನಿ ಬಿಡಿ ಅನ್ನೋ ಸಂದೇಶವನ್ನ ಗೂಗಲ್ ತನ್ನ ಉದ್ಯೋಗಿಗಳಿಗೆ ರವಾನಿಸಿದೆ. ಅಷ್ಟೇ ಅಲ್ಲ, ಮುಂದಿನ 18 ತಿಂಗಳಲ್ಲಿ ನಾವು ಕಂಪ್ಯೂಟರ್ ಮುಂದೆ ಕೂತು ಮಾಡೋ ಅರ್ಧದಷ್ಟು ಕೆಲಸಗಳನ್ನ ಎಐ ಕಿತ್ತುಕೊಳ್ಳುತ್ತೆ ಅನ್ನೋ ಭಯಾನಕ ಎಚ್ಚರಿಕೆಯನ್ನ ಮೈಕ್ರೋಸಾಫ್ಟ್ ನೀಡಿದೆ. ಅಷ್ಟಕ್ಕೂ ಏನಿದು ಗೂಗಲ್ನ ವ್ಯಾಲಂಟರಿ ಎಕ್ಸಿಟ್ ಪ್ಲಾನ್? ನಮ್ಮ ಐಟಿ ಉದ್ಯೋಗಿಗಳ ಭವಿಷ್ಯ ಏನಾಗಲಿದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಕುತೂಹಲಕಾರಿ ವಿಷಯದ ಬಗ್ಗೆ ಪೂರ್ತಿ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಗೂಗಲ್ ತನ್ನ ಗ್ಲೋಬಲ್ ಬಿಸ್ನೆಸ್ ಆರ್ಗನೈಸೇಷನ್ ಅಂದರೆ GBO ವಿಭಾಗದ ಉದ್ಯೋಗಿಗಳಿಗೆ ಒಂದು ಹೊಸ ಆಫರ್ ನೀಡಿದೆ. ಇದನ್ನು ವ್ಯಾಲಂಟರಿ ಎಕ್ಸಿಟ್ ಪ್ಯಾಕೇಜ್ ಅಂದರೆ VEP ಅಂತ ಕರೆಯಲಾಗ್ತಿದೆ. ಅಂದರೆ ಕಂಪನಿಯೇ ನಿಮ್ಮನ್ನ ಕೆಲಸದಿಂದ ತೆಗೆಯೋದಲ್ಲ, ಬದಲಾಗಿ ನೀವೇ ಕೆಲಸ ಬಿಟ್ಟು ಹೋಗೋಕೆ ಕಂಪನಿ ಹಣದ ಆಫರ್ ನೀಡ್ತಿದೆ. ಯಾಕೆ ನಿರ್ಧಾರ? ಗೂಗಲ್ ಅಧಿಕಾರಿ ಹೇಳಿದ್ದೇನು? ಗೂಗಲ್ನ ಚೀಫ್ ಬಿಸ್ನೆಸ್ ಆಫೀಸರ್ ಫಿಲಿಪ್ ಶಿಂಡ್ಲರ್ ಅವರು ತನ್ನ ಉದ್ಯೋಗಿಗಳಿಗೆ ಒಂದು ಇಂಟರ್ನಲ್ ಮೆಮೊ ಕಳಿಸಿದ್ದಾರೆ. ಅದರಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿರೋದು ಒಂದೇ ಮಾತು: ಈಗಿನ ಟೆಕ್ ಲೋಕದ ವೇಗ ಎಲೆಕ್ಟ್ರಿಕ್ ಆಗಿದೆ, ನಮಗೆ ಇಲ್ಲಿ ಆಲ್ ಇನ್ ಆಗಿರೋ ಉದ್ಯೋಗಿಗಳು ಬೇಕು. ಅಂದರೆ ಗೂಗಲ್ ಈಗ ಸಂಪೂರ್ಣವಾಗಿ ಎಐ ಅಂದರೆ ಕೃತಕ ಬುದ್ಧಿಮತ್ತೆ ಕಡೆಗೆ ಟರ್ನ್ ಆಗ್ತಿದೆ. ಯಾರು ಈ ಎಐ ತಂತ್ರಜ್ಞಾನವನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಳ್ಳೋಕೆ ಸಿದ್ಧರಿಲ್ವೋ ಅಥವಾ ಯಾರಿಗೆ ಕಂಪನಿಯ ಕೆಲಸದ ವೇಗ ಇಷ್ಟ ಆಗ್ತಾ ಇಲ್ವೋ ಅಂಥವರು ಈ ಎಕ್ಸಿಟ್ ಪ್ಯಾಕೇಜ್ ತಗೊಂಡು ಹೊರಗೆ ಹೋಗಬಹುದು ಅಂತ ಗೂಗಲ್ ಹೇಳ್ತಿದೆ. ಯಾರಿಗೆಲ್ಲ ಇದೆ ಈ ಆಫರ್? ಎಷ್ಟು ಹಣ ನೀಡುತ್ತೆ ಗೂಗಲ್? ಗೂಗಲ್ನ ಸೊಲ್ಯೂಷನ್ ಟೀಮ್, ಸೇಲ್ಸ್ ಮತ್ತು ಕಾರ್ಪೊರೇಟ್ ಡೆವಲಪ್ಮೆಂಟ್ ವಿಭಾಗದವರಿಗೆ ಈ ಆಫರ್ ನೀಡಲಾಗಿದೆ. ಆದರೆ ಗ್ರಾಹಕರ ಜೊತೆ ನೇರ ಸಂಪರ್ಕದಲ್ಲಿರೋ ಲಾರ್ಜ್ ಕಸ್ಟಮರ್ ಸೇಲ್ಸ್ ತಂಡಗಳಿಗೆ ಈ ಆಫರ್ ಕೊಟ್ಟಿಲ್ಲ. ಯಾಕಂದ್ರೆ ಅವರು ಕೆಲಸ ಬಿಟ್ಟರೆ ಕಂಪನಿಯ ಬಿಸ್ನೆಸ್ಗೆ ತೊಂದರೆ ಆಗತ್ತೆ ಅನ್ನೋದು ಗೂಗಲ್ನ ಪ್ಲಾನ್. ವಿಶೇಷ ಅಂದರೆ ಕಳೆದ 1 ವರ್ಷದಲ್ಲಿ ಗೂಗಲ್ ಈ ರೀತಿ ಆಫರ್ ನೀಡ್ತಾ ಇರೋದು ಇದು 3ನೇ ಬಾರಿ. ಈ ಹಿಂದೆ ಯೂಟ್ಯೂಬ್ ಉದ್ಯೋಗಿಗಳಿಗೆ ಮತ್ತು ಆಫೀಸ್ಗೆ ಬರೋದಕ್ಕೆ ಇಷ್ಟಪಡದ ಉದ್ಯೋಗಿಗಳಿಗೂ ಇಂಥದ್ದೇ ಆಫರ್ ನೀಡಲಾಗಿತ್ತು. ಈ ಪ್ಯಾಕೇಜ್ ಅಡಿಯಲ್ಲಿ ಎಷ್ಟು ಹಣ ಸಿಗುತ್ತೆ ಅನ್ನೋದನ್ನ ಗೂಗಲ್ ಬಹಿರಂಗಪಡಿಸಿಲ್ಲ. ಆದರೆ ಕಳೆದ ವರ್ಷದ ಮಾಹಿತಿ ಪ್ರಕಾರ ಸುಮಾರು 14 ವಾರಗಳ ಸಂಬಳ ಮತ್ತು ಪ್ರತಿ ವರ್ಷದ ಸರ್ವಿಸ್ಗೆ 1 ವಾರದ ಹೆಚ್ಚುವರಿ ಸಂಬಳವನ್ನು ನೀಡಿ ಗೌರವಯುತವಾಗಿ ಕಳಿಸಲಾಗುತ್ತೆ. ಏನಿದು ಎಕ್ಸಿಟ್ ಪ್ಯಾಕೇಜ್? ಲೇ ಆಫ್ ಯಾಕಿಲ್ಲ? ನೋಡಿ ಸ್ನೇಹಿತರೆ, ಲೇ ಆಫ್ ಅಂದರೆ ಕಂಪನಿಯೇ ಬಲವಂತವಾಗಿ ಕೆಲಸದಿಂದ ತೆಗೆಯೋದು. ಇದರಿಂದ ಕಂಪನಿಯ ಹೆಸರಿಗೆ ಮಸಿ ಬಳಿಯುತ್ತೆ ಮತ್ತು ಕಾನೂನು ಸಂಘರ್ಷಗಳು ಬರಬಹುದು. ಆದರೆ ಈ ವ್ಯಾಲಂಟರಿ ಎಕ್ಸಿಟ್ ಅಂದರೆ ಮ್ಯೂಚುವಲ್ ಬ್ರೇಕಪ್ ಇದ್ದ ಹಾಗೆ. ನಮಗೆ ನೀವು ಬೇಡ, ನಿಮಗೂ ನಾವು ಬೇಡ, ಒಂದಿಷ್ಟು ಹಣ ತಗೊಳ್ಳಿ, ಬಾಯ್ ಬಾಯ್ ಹೇಳಿ ಅನ್ನೋದು ಇದರ ಅರ್ಥ. ಇದು ಗೂಗಲ್ ಕಥೆಯಾದರೆ ಮೈಕ್ರೋಸಾಫ್ಟ್ ಎಐ ಮುಖ್ಯಸ್ಥ ಮುಸ್ತಫಾ ಸುಲೇಮಾನ್ ಕೊಟ್ಟಿರೋ ಹೇಳಿಕೆ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ಅವರ ಪ್ರಕಾರ ಮುಂದಿನ 12ರಿಂದ 18 ತಿಂಗಳಲ್ಲಿ ನಾವು ಕಂಪ್ಯೂಟರ್ ಮುಂದೆ ಕೂತು ಮಾಡೋ ಅಕೌಂಟೆಂಟ್, ಲಾಯರ್, ಮಾರ್ಕೆಟಿಂಗ್ನಂಥ ವೈಟ್ ಕಾಲರ್ ಕೆಲಸಗಳನ್ನು ಎಐ ಸಂಪೂರ್ಣವಾಗಿ ಆಟೋಮೇಟ್ ಮಾಡಲಿದೆ. ಅಂದರೆ ಈಗ 100 ಜನ ಮಾಡ್ತಾ ಇರೋ ಕೆಲಸವನ್ನು ನಾಳೆ ಒಂದೇ ಒಂದು ಎಐ ಸಾಫ್ಟ್ವೇರ್ ಮಾಡಲಿದೆ. ಇದು ಕೇವಲ ಉತ್ಪಾದಕತೆ ಹೆಚ್ಚಿಸೋದಲ್ಲ, ಬದಲಾಗಿ ಉದ್ಯೋಗಗಳನ್ನೇ ಇಲ್ಲದಂತೆ ಮಾಡಬಹುದು ಅನ್ನೋದು ಇವರ ವಾದ. ಎಐ ಭೀತಿ ಭಾರತದ ಐಟಿ ವಲಯದಲ್ಲಿ ಶುರುವಾಗಿದೆ ನಡುಕ. ಈ ಎಐ ಭೀತಿ ಎಷ್ಟು ಜೋರಾಗಿದೆ ಅಂದರೆ ಕಳೆದ 1 ವಾರದಲ್ಲಿ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಐಟಿ ಇಂಡೆಕ್ಸ್ ಏಕಾಏಕಿ ಪಾತಾಳಕ್ಕೆ ಕುಸಿದಿದೆ. TCS, ಇನ್ಫೋಸಿಸ್, HCL ಅಂತ ಕಂಪನಿಗಳ ಷೇರುಗಳು ಕುಸಿತ ಕಂಡಿವೆ. ವಿದೇಶಿ ಕಂಪನಿಗಳು ಈಗ ಭಾರತದ ಐಟಿ ಕಂಪನಿಗಳ ಹತ್ತಿರ ಹೋಗಿ, ನಮಗೆ 100 ಜನ ಸಾಫ್ಟ್ವೇರ್ ಇಂಜಿನಿಯರ್ ಬೇಡ, ಎಐ ಬಳಸಿ ಕಡಿಮೆ ಜನರಲ್ಲಿ ಕೆಲಸ ಮಾಡಿಕೊಡಿ, ಬೆಲೆ ಕಡಿಮೆ ಮಾಡಿ ಅಂತ ಹೇಳ್ತಿದೆ. ಇದರಿಂದ ಕಂಪನಿಗಳ ಮೇಲೆ ಒತ್ತಡ ಸೃಷ್ಟಿಯಾಗಿದೆ. ಭಯ ಬೇಡ, ಮೋಹನ್ ದಾಸ್ ಪೈ ಅಭಯ. ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಭಯ ಆಗಿರಬಹುದು, ಆದರೆ ಸ್ವಲ್ಪ ತಡೀರಿ. ಇನ್ಫೋಸಿಸ್ನ ಮಾಜಿ CFO TV ಮೋಹನ್ ದಾಸ್ ಪೈ ಅವರು ಇದಕ್ಕೆ ಬೇರೆಯದೇ ಆಯಾಮ ನೀಡಿದ್ದಾರೆ. ಅವರ ಪ್ರಕಾರ ಎಐ ಅನ್ನೋದು ಒಂದು ದೊಡ್ಡ ಬದಲಾವಣೆ ಹೌದು, ಆದರೆ ಅದರಿಂದ ರಾತ್ರೋರಾತ್ರಿ ಕೆಲಸ ಹೋಗಲ್ಲ. ಯಾಕೆ ಗೊತ್ತಾ?
ಒಂದು ಲೆಗಸಿ ಸಿಸ್ಟಮ್. ಜಗತ್ತಿನ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಮತ್ತು ಕಂಪನಿಗಳು ಇಂದಿಗೂ ಹಳೆಯ ಸಿಸ್ಟಮ್ಗಳಲ್ಲೇ ನಡೀತಿವೆ. ಅದನ್ನು ಎಐಗೆ ಬದಲಾಯಿಸೋಕೆ ಕನಿಷ್ಠ 7ರಿಂದ 8 ವರ್ಷ ಬೇಕು. ಎರಡನೇದ್ದು ಎಐ ವೆಚ್ಚ. ಎಐ ಸಾಫ್ಟ್ವೇರ್ ಮತ್ತು ಡೇಟಾ ಸೆಂಟರ್ ನಡೆಸೋಕೆ ತುಂಬ ಹಣ ಬೇಕು. ಮನುಷ್ಯರಿಗೆ ಕೊಡೋ ಸಂಬಳಕ್ಕಿಂತ ಎಐ ಮೇಂಟೈನ್ ಮಾಡೋದು ತುಂಬ ದುಬಾರಿ ಅನ್ನೋದು ಮೋಹನ್ ದಾಸ್ ಪೈ ಅವರ ವಾದ. ಮೂರನೇದ್ದು ಟ್ರಸ್ಟ್ ಇಶ್ಯೂ. ಎಐ ತಪ್ಪು ಮಾಡಬಹುದು, ಆದರೆ ಮನುಷ್ಯರು ಅದನ್ನು ಸರಿಪಡಿಸಲೇಬೇಕು. ಹಾಗಾಗಿ ಉದ್ಯೋಗಗಳು ಸಂಪೂರ್ಣವಾಗಿ ಹೋಗಲ್ಲ, ಬದಲಾಗಿ ಉದ್ಯೋಗದ ರೀತಿ ಬದಲಾಗುತ್ತೆ ಅಷ್ಟೇ ಅಂತ ಮೋಹನ್ ದಾಸ್ ಪೈ ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಎಐ ಅನ್ನೋದು ಒಂದು ಬಿರುಗಾಳಿಯಂತೆ ಬರ್ತಿದೆ. ಯಾರು ಈ ಬಿರುಗಾಳಿಗೆ ಎದುರಾಗಿ ನಿಲ್ತಾರೋ ಅವರು ಕೊಚ್ಚಿ ಹೋಗ್ತಾರೆ. ಆದರೆ ಯಾರು ಎಐ ಅನ್ನೋ ವಿಮಾನವನ್ನು ಹತ್ತಿ ಹಾರೋಕೆ ಕಲಿತಾರೋ ಅವರು ಖಂಡಿತ ಗೆಲ್ತಾರೆ. ಗೂಗಲ್ ಆಗಲಿ ಅಥವಾ ಮೈಕ್ರೋಸಾಫ್ಟ್ ಆಗಲಿ ಅವರು ಹೇಳ್ತಿರೋದು ಒಂದೇ, ಅಪ್ಡೇಟ್ ಆಗಿ ಇಲ್ಲವೇ ಔಟ್ಡೇಟ್ ಆಗಿ. ಸ್ನೇಹಿತರೆ, ಈ ಬಗ್ಗೆ ನಿಮ್ಗೇನನ್ಸುತ್ತೆ? ನಿಜವಾಗಿಯೂ ಎಐ ನಮ್ಮ ಕೆಲಸಗಳನ್ನು ಕಿತ್ಕೊಳ್ಳುತ್ತಾ, ಅಥವಾ ನಾವು ಎಐ ಜೊತೆ ಸೇರಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಬಹುದಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ IT ಮಿತ್ರರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.